ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಒಂದಷ್ಟು ಜನಕ್ಕೆ ಏಜ್ ಆಗ್ತಾ ಹೋದಂಗೆ ಬುದ್ಧಿ ಕಡಿಮೆ ಆಗುತ್ತೆ ಅಂತಾರಲ್ಲ, ಇದನ್ನ ನೋಡೇ ಹೇಳಿರಬೇಕು. ನೋಡಿ, ಈ ವ್ಯಕ್ತಿ ಏನೋ ಒಳ್ಳೆ ಕೆಲಸ ಮಾಡಿ ಆ ಹುಡುಗಿ ಬೈತಾ ಇದ್ದಾಳೆ ಅಂತ ಅನ್ಕೊಬೇಡಿ. ಆ ಯಪ್ಪ ಮಾಡಿರೋ ಕೆಲಸ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಅನಿಸುತ್ತೆ. ನೋಡಿ, ಲಿಫ್ಟಲ್ಲಿ ಏನು ಮಾಡಬಹುದು? ಲಿಫ್ಟಲ್ಲಿ ಒಳಗಡೆ ಹೋಗ್ತಾರೆ, ನಿಂತ್ಕೊಳ್ತಾರೆ, ಅವ್ರದ್ದೊಂದು ಯಾವ ಒಂದು ಪ್ಲೇಸ್ ಬರುತ್ತೋ ಅಲ್ಲಿ ಇಳ್ಕೊಳ್ತಾರೆ. ಓಕೆನಾ? ಯಾವ ಫ್ಲೋರ್ ಬರುತ್ತೋ ಅವ್ರ ಫ್ಲೋರಲ್ಲಿ ಅವ್ರು ಇಳ್ಕೊಳ್ತಾರೆ, ಅವ್ರ ಪಾಡಿಗೆ ಹೋಗ್ತಾರೆ. ಬಟ್ ಈ ಅಪ್ಪ ಮಾಡಿರುವಂತಹ ಕೆಲಸ, ಲಿಫ್ಟ್ನಲ್ಲಿ ನಿಂತ್ಕೊಂಡು ಯೂರಿನ್ ಪಾಸ್ ಮಾಡ್ತಾ ಇದ್ದಾನೆ. ಅದನ್ನು ವಾಶ್ರೂಮ್ ಅಂದ್ಕೊಂಡಿದ್ದೀರಾ, ಅದನ್ನು ಲಿಫ್ಟ್ ಅಂದ್ಕೊಂಡಿದ್ದೀರೋ ಗೊತ್ತಿಲ್ಲ. ಎಷ್ಟು ಮೂರ್ಖತೆ ವಯಸ್ಸಾಗಿದೆ. ಈ ವಯಸ್ಸಿನಲ್ಲಿ ಇಂಥ ಹಲ್ಕ ಕೆಲಸಗಳನ್ನೆಲ್ಲ ಮಾಡಬೇಕಾ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಲಿಫ್ಟ್ನಲ್ಲಿ ಯಾರ್ಯಾರಿದ್ರು? ಈ ವ್ಯಕ್ತಿ ಒಬ್ಬನೇ ಇದನ್ನ ವಿಡಿಯೋ ಫುಟೇಜ್ ಮೂಲಕ ಸಿಕ್ಕಾಕೊಂಡಿದ್ದ? ಇಲ್ಲ, ಆ ವ್ಯಕ್ತಿ ಜೊತೆಗೆ ಪಾಪ ಇನ್ನೂ 2 ಹೆಣ್ಣು ಮಕ್ಕಳು ಆ ಲಿಫ್ಟ್ನೊಳಗಡೆ ಇರ್ತಾರೆ. ಆ ಇಬ್ಬರು ಹೆಣ್ಣು ಮಕ್ಕಳು ಲಿಫ್ಟ್ನಲ್ಲಿ ಇದ್ದರೂ ಕೂಡ ಈ ಒಂದು ವ್ಯಕ್ತಿ ಯೂರಿನ್ ಪಾಸ್ ಲಿಫ್ಟ್ನೊಳಗಡೆ ಮಾಡಿದ್ದಾನೆ. ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತದೆ. ನೀವು ಇತ್ತೀಚಿನ ದಿನಗಳಲ್ಲಿ ನೋಡಬಹುದು. ಲಿಫ್ಟ್ ಪ್ರ್ಯಾಂಕ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದ್ಭುತವಾಗಿರುತ್ತೆ, ಖುಷಿ ಕೊಡುತ್ತೆ, ಮಜಾ ಅನಿಸುತ್ತೆ ಅದನ್ನೆಲ್ಲ ನೋಡೋದಕ್ಕೆ. ಲಿಫ್ಟ್ನಲ್ಲಿ ಈ ರೀತಿ ಎಲ್ಲ ಮಾಡಿದ್ರೆ ಯಾರಾದರೂ ಲಿಫ್ಟ್ ಒಳಗಡೆ ಹೋಗ್ಬೇಕಂದ್ರೆ ಅಸಹ್ಯ ಆಗುತ್ತೆ. ಆ ರೀತಿಯಾದಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದೇ ಹೇಳಲ್ವಾ, ಕೆಲವರಿಗೆ ವಯಸ್ಸು ಜಾಸ್ತಿ ಆಗ್ತಾ ಹೋದಂಗೆ ಬುದ್ಧಿ ಮಂದ ಆಗ್ತಾ ಬರುತ್ತಂತೆ. ಆ ಪಾಪ ಮಹಿಳೆ, ಅಂದರೆ ಆ ಲಿಫ್ಟಲ್ಲಿ ಇಲ್ದಲೇ ಇರುವಂಥ ಮಹಿಳೆ ಕೇಳ್ತಾಳೆ. ಅಲ್ಲಿ ಈ ಥರ ನಡೆದಿದ್ದ ತಕ್ಷಣವೇ ಆ ಇಬ್ಬರು ಹುಡುಗಿರು ಬಂದು ಹೇಳೋದಕ್ಕೆ ಶುರು ಮಾಡ್ತಾರೆ, ಇವರು ಲಿಫ್ಟ್ನೊಳಗಡೆ ಯೂರಿನ್ ಪಾಸ್ ಮಾಡಿದ್ರು ನಮ್ಮ ಮುಂದೆನೇ ಅಂತ. ಆ ಮಹಿಳೆ ಪಾಪ ಕೇಳ್ತಾಳೆ, ಯಾಕೆ ನೀವು ಈ ರೀತಿಯಾಗಿ ಮಾಡಿದ್ದು? ನಿಮಗೇನಾಗಿದೆ? ನಿಮಗೆ ಇಷ್ಟು ಏಜ್ ಆಗಿದೆ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ತಾಳೆ. ಅದು ಇದು ಅಂತ ಹೇಳ್ಬಿಟ್ಟು ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಆ ವ್ಯಕ್ತಿಯ ವಯಸ್ಸು ನೋಡಿದ್ರೆ 4 ಜನಕ್ಕೆ ಬುದ್ಧಿ ಹೇಳಬೇಕು ತಪ್ಪು ಮಾಡೋರಿಗೆ. ಆದರೆ ಇಂಥ ಇಷ್ಟು ವಯಸ್ಸಾಗಿರೋ, ಮೂರ್ಖತೆ ವಯಸ್ಸಾಗಿರೋ ಮನುಷ್ಯ ತಪ್ಪು ಮಾಡೋಕ್ಕೆ ಹಿಡಿದ್ರೆ ಯಾರು ಬುದ್ಧಿ ಹೇಳ್ತಾರೆ ಅವರಿಗೆ? ಆ 2 ಹೆಣ್ಣು ಮಕ್ಕಳಿಗೆ ಎಷ್ಟು ಮುಜುಗರ ಆಗಿರಬೇಡ. ಅದೇ ಜಾಗದಲ್ಲಿ ಅವರ ಮಕ್ಕಳು ಯಾರಾದರೂ ಇದ್ದಿದ್ರೆ ಇದೇ ಕೆಲಸವನ್ನು ಮಾಡ್ತಾ ಇದ್ರ ಅವರು? ಬೇರೆ ಮನೆ ಹೆಣ್ಣು ಮಕ್ಕಳಿದ್ದಾಗ ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಇದು ಅಂತ ಅಂದ್ಕೊಳ್ಬಹುದು. ಅಂದರೆ ಒಂದು ಭಯ ಇಲ್ಲ. ಈಗಂತೂ ಒಂದು ಜನರಿಗೆ ಒಂದು ಭಯ ಇಲ್ಲ. ಸರ್ಕಾರದ ಮೇಲೆ ಭಯ ಇಲ್ಲ, ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂತಹ ಭಯ ಇಲ್ಲ, ನಾಳೆ ನಾವು ಜೈಲು ಪಾಲಾಗಬಹುದು ಅನ್ನೋ ಭಯ ಇಲ್ಲ, ಇದು FIR ಆಗಬಹುದು ಅನ್ನುವಂತಹ ಭಯ ಇಲ್ಲ. ಒಂದಷ್ಟು ಜನರಿಗೆ ಭಯ ಇಲ್ದಂಗೆ ಆಗ್ಬಿಟ್ಟಿದೆ. 2 ತಟ್ಟದ್ದು ಬಿಟ್ಟಿದ್ದಾರೆ. ಅಲ್ಲಿರುವಂತಹ 2 ಹೆಣ್ಣು ಮಕ್ಕಳು 2 ತಲೆಗೆ ತಟ್ಟದ್ದು ಬಿಟ್ಟಿದ್ದಾರೆ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ನೋಡ್ಕೊಂಡ್ಬಿಟ್ಟು ಹೊರಗಡೆ ಬಂದುಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆ ಲಿಫ್ಟನ್ನು ಯಾರು ಕ್ಲೀನ್ ಮಾಡೋದು? ಕ್ಲೀನ್ ಮಾಡೋಕ್ಕಾದ್ರೂ ಅವ್ರಿಗೆ ಮನಸ್ಸು ಹೆಂಗಾಗುತ್ತೆ ಹೇಳಿ? ಆ ಲಿಫ್ಟ್ ಒಳಗಡೆ ಜನರು ಓಡಾಡಬೇಕಾ, ಓಡಾಡಬಾರ್ದಾ? ಇಂಥ ನೀಚ ಕೆಲಸವನ್ನು ಮಾಡೋದಕ್ಕೆ ಅವರಿಗೆಲ್ಲ ಹೆಂಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ಬಟ್ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾನೇ ಇದೆ. ಈ ಮನುಷ್ಯನಿಗೆ ಒಂದು ಆ್ಯಕ್ಷನನ್ನು ತೊಗೋಬೇಕು ಅಂತ ಒಂದಷ್ಟು ಜನರು, ಇನ್ನೊಂದು ಕಡೆ ವಯಸ್ಸಾಗಿದೆ ಪಾಪ, ಏನೋ ಗೊತ್ತಾಗ್ದಲ್ಲ ಇಂಥ ಕೆಲಸವನ್ನು ಮಾಡಿದ್ದಾರೆ ಅಂತ. ಅಟ್ಲೀಸ್ಟ್ ಅದು ಯಾವ ಜಾಗ ಅಂತ ಗೊತ್ತಿಲ್ಲದಲೇ ಇರಬಹುದು. ಆದರೆ ಲಿಫ್ಟ್ನೊಳಗಡೆ ಯಾರಿದ್ದಾರೆ ಅನ್ನುವಂತಹ ಪರಿಜ್ಞಾನ ಕೂಡ ಬೇಡವಾ? 2 ಹೆಣ್ಣು ಮಕ್ಕಳಿರುವಂತಹ ಟೈಮ್ನಲ್ಲಿ ಅಂಥ ಜಾಗದಲ್ಲಿ ಯೂರಿನ್ ಪಾಸ್ ಮಾಡಿದ್ರೆ ಅವ್ರಿಗೆ ಎಷ್ಟು ಮುಜುಗರ ಆಗಿರುತ್ತೆ, ಎಷ್ಟು ಹಿಂಸೆ ಆಗಿರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ಅವ್ರು ಆಚೆ ಬಂದಿದ್ದಾರಲ್ಲ. ಬೇರೆ ಯಾರಾದರೂ ಆಗಿದ್ರೆ 4 ತೆಗೆದು ತಲೆ ಕೊಟ್ಟಿರೋರು. ಪಾಪ ಈ 2 ಹೆಣ್ಣು ಮಕ್ಕಳು ಅಲ್ಲಿಂದ ಆಚೆ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಅದಾಗಿದ ತಕ್ಷಣ ಪಾಪ ಈ ಒಂದು ಹುಡುಗಿ ವಿಡಿಯೋನ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಅವನು ಏನೇನು ಮಾಡ್ದ, ಇಂಥ ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ ಲಿಫ್ಟ್ ಒಳಗಡೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾಳೆ. ಅದೇನಾದರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ದಲೇ ಹೋಗಿದ್ರೆ ಇಂಥ ಒಂದು ಕೆಲಸ ಲಿಫ್ಟ್ ಒಳಗಡೆ ನಡೆದಿದೆ ಅಂತ ಕೂಡ ಯಾರು ಕೂಡ ನಂಬ್ತಾ ಇರಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.